ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಮತಾ. ನಾನಿವತ್ತು ನಿಮಗೆ ತೆಂಗಿನಕಾಯಿ ಲಾಡು ಅಂದರೆ ನಾರಿಯಲ್ ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ 1 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡು ಕಾಯಕ್ಕೆ ಇಡ್ತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೊಂದು ಕಡೆ ನಾನು 2 ಕಾಯಿ ತೊಗೊಂಡು ಅದನ್ನು ಒಡೆದು ತುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಕಾಯಿ ಚೆನ್ನಾಗಿದೆ, ಅದನ್ನು ತುರ್ಕೊಂತೀನಿ. ಕಾಯಿ ತುರಿಯೋ ಅಷ್ಟೊತ್ತಿಗೆ ಹಾಲನ್ನು ಕಾಯ್ದು ಗಟ್ಟಿ ಆಗಿದೆ. ನೋಡಿ, ಇಷ್ಟು ಗಟ್ಟಿ ಆಗಿದ್ರೆ ಸಾಕು. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಕ್ಕರೆ ಹಾಕೊತೀನಿ. ಹಾಕ್ಕೊಂಡು ಕ್ಲೀನಾಗಿ ಕರಗಿಸ್ಕೋಬೇಕು. ಕರಗಿದೆ, ಇವಾಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪ ಕಾಯ್ದ ಮೇಲೆ ಅದಕ್ಕೆ 10 ಗೋಡಂಬಿನ ಕ್ರಷ್ ಮಾಡಿ ಹಾಕ್ಕೊತೀನಿ. ಗೋಡಂಬಿ ಫ್ರೈ ಆಗಿದೆ, ಅದಕ್ಕೆ ತುರಿದಿಟ್ಕೊಂಡಿದ್ದು ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ 1/2 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ನೋಡಿ, ಕಾಯಿ ಡ್ರೈ ಆಗಿದೆ ಸ್ವಲ್ಪ. ಇವಾಗ ಇದಕ್ಕೆ ಹಾಲು ಕಾಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಇದೆ ಅಲ್ವಾ, ತಳಕ್ಕೆ ಹಚ್ಬಿಡುತ್ತೆ. ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಗಟ್ಟಿ ಬರಬೇಕು, ಎಲ್ಲ ಒಂದು ಕಡೆ ಉಂಡೆ ಆಗೋ ಥರ ಬರಬೇಕು. ನೋಡಿ, ಈ ಥರ ಕಲರು ಚೇಂಜ್ ಆಗಿದೆ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಹಾಲನ್ನೆಲ್ಲ. ಇವಾಗ ಈ ಸ್ಪ್ಯಾಚುಲಾದಲ್ಲಿರೋದೆಲ್ಲ ತೆಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತಣ್ಣಗಾಗಬೇಕು, ಆವಾಗ ಲಡ್ಡು ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಣ್ಣಗಾಗಿದೆ. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಲಡ್ಡು ಯಾವ ಸೈಜ್ ಬೇಕು ನೋಡಿ ಅಷ್ಟು ಲಡ್ಡುಗೆ ತೊಗೊತಾ ಇದ್ದೀನಿ. ತೊಗೊಂಡು ಉಂಡೆ ಮಾಡ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಲಡ್ಡು ಬಂದಿದೆ ಅಂತ. ಇವಾಗ ಇದಕ್ಕೆ ಡೆಸಿಕೇಟೆಡ್ ಕೊಕೊನೆಟಲ್ಲಿ ರೋಲ್ ಮಾಡಿ, ಅದು ತುಂಬ ಚೆನ್ನಾಗಿರುತ್ತೆ. ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಇಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಹಂಗೆ ಲಡ್ಡು ಮಾಡಿ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲ ಲಡ್ಡುಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ನೋಡಿ, ಇದನ್ನು ಒಂದು ತೊಗೊಂಡು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ಓಪನ್ ಮಾಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಎಷ್ಟು ಸಾಫ್ಟಾಗಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.